ಫೋಟೋಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಫೋಟೋಶೂಟ್ ಬೆಳಗ್ಗೆ ಬೇಗ ಎದ್ವಿ, ಹೊರಟ್ವಿ, ಸ್ನಾನ ಮಾಡ್ಕೊಂಡು ನಮ್ಮದೆಲ್ಲ ಸ್ನಾನ ಆಗಿತ್ತು. ಹಂಗೆ ಪಾಪು ಸ್ನಾನ ಮಾಡ್ತಾ ಇದ್ವಿ, ಸ್ವಲ್ಪ ಅಚಾತುರ್ಯ ನಡೆದೋಯ್ತು. ಹಂಗೆ ನಾವೀಗ ಫೋಟೋ ಶೂಟ್ ಪ್ಲೇಸ್ಗೆ ಕಡೆ ಹೊರಟಿದ್ದೀವಿ ಕಾರಲ್ಲಿ. ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ ಪ್ರಕಾರ ನಮಗೆ ತಲುಪೋದು ಇನ್ನು 1.5 ಗಂಟೆ ಆಗುತ್ತೆ. ಇನ್ ದ ಸೆನ್ಸ್ 12:30ಗೆ ತಲುಪ್ತೀವಿ. 12 ಗಂಟೆಯಿಂದ ಶೂಟ್ ಸ್ಟಾರ್ಟ್ ಆಗಬೇಕು. ಬಟ್ ನಾವು ಹೋಗೋ ಪ್ಲ್ಯಾನಲ್ಲಿ ಡಿಲೇ ಆಗಿದೆ. ನೋಡೋಣ ಟ್ರಾಫಿಕಲ್ಲಿ, ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಕ್ಯಾನ್ ವಿ ರೀಚ್ ವಿತಿನ್ 12:30 ಅಟ್ ಲೀಸ್ಟ್. ವಿಲ್ ಸಿ ದ್ಯಾಟ್. ಏನ್ರಿ, ಹೌ ಆರ್ ಯು? ಆರ್ ಯು ಎಕ್ಸೈಟೆಡ್? ಸೋ ಎಕ್ಸೈಟೆಡ್. ಫುಲ್ಲಿ ಹೆಂಗೆ ನಮಗೆ ಕೋಆಪರೇಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಇದೆ. ಹೌ ಫೋಟೋಶೂಟ್ ವಿಲ್ ಗೋ ಅನ್ನೋದು ಅವನ ಮೇಲೆ ಡಿಪೆಂಡ್. ನಮ್ಮ ಮಗ ಗಿರಿವರ್ಧನ ದೊಡ್ಡ ಮನ್ಸು ಮಾಡಿ, ಓಕೆ ಡ್ಯಾಡಿ ನೀನು ಹೆಂಗೆ ಕೂರಿಸ್ತೀಯ ಹಂಗೆ ಕುತ್ಕೊಂತೀನಿ, ಹೆಂಗೆ ಫೋಟೋ ತೆಗಿತೀರಿ ನಾನು ಕೋಆಪರೇಟ್ ಮಾಡ್ತೀನಿ ಅಂತಂದರೆ ಇಟ್ ವಿಲ್ ಬಿ ಎ ಗ್ರೇಟ್. ಯಾ ವಿಲ್ ಸಿ ವಾಟ್ ಹ್ಯಾಪನ್ಸ್. ಹಂಗೆ related to family, this is the first vlog. ಹೋಗ್ತಾ ಇದ್ದೀವಿ ಈಗ ಟಿನ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಹೋಪ್ ಇಟ್ಸ್ ಗೋಸ್ ವೆಲ್. ದಿನ ಆದ್ಮೇಲೆ ಈ ಹಾಡು ಕೇಳ್ತಾ ಇದ್ದೀನಿ. ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಟೈಮಲ್ಲಿ. ನಾವು ಇದೇ ಥರ ಹಾಡು ಹೇಳ್ಕೊಂತ ಡೆಸ್ಟಿನೇಷನ್ ತಲುಪ್ತಾ ಇದ್ವಿ. ಮಧ್ಯ ನಮ್ಮ ಫೇವ್ರೇಟ್ ಹಾಡು, ನಮ್ಮ ಮನೆಯವ್ರ ಫೇವ್ರೇಟ್ ಹಾಡು ಹೇಳ್ಕೊಂತ ಹೋಗ್ತಾ ಇದ್ವಿ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಫೋಟೋಶೂಟ್ಗೆ ಬಂದಿದ್ದೀವಿ. ಅದನ್ನು ಬೇಬಿ ಬಾಸ್ ಅಂತ ಪ್ರಿಪೇರ್ ಮಾಡಿದ್ದೀವಿ. ನಮ್ಮ ಮನೆಯವ್ರಿಗೆ ಚೈನ್ಸ್ ಹಾಕ್ತಾ ಇದ್ದಾರೆ. ಸೀಮ್ಸ್ ಲುಕ್ಸ್ ಗುಡ್. ನೋಡ್ರಿ, ಹ್ಯಾಂಡ್ಸಮ್ ಮಾಡ್ತಿದ್ದಾರೆ ಮಗನ. ಕುಚ್ಚು ಕುಚ್ಚು ಕುಚ್ಚು. ಡನ್ ಡನ್ ಡನ್. ಸಾಕ್ಬಿಡು. Hi, baby, looking handsome. Photoshoot heavy ನಡೀತಾ ಇದೆ. It's going good. Hope he is doing good. ಅವನು ಕೈಯಾಗಿ ಇಟ್ಕೊಂಡು ಹಾಕ ಅದೇ ಹಾಕ್ಸ್ಕೊಂಡ್ಬಿಡೋದು ಬಾಗಲ್ಸು. ನಾವು ಫೋಟೋಗ್ರಾಫರ್ ಅಂತೂ ಸುಸ್ತಾಗ್ಬಿಟ್ಟು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅಪ್ಪ ಎಷ್ಟು ಸತಿಗೆ ಸ್ಪೆಕ್ಟ್ ಹಾಕೋ ಅಂತಂದರೂ ಹಾಕಿಸ್ಕೊಂತಿದ್ದಿಲ್ಲ. ಬಿಚ್ಚಿ ಮತ್ತೆ ಇಡೋಣ ಯಪ್ಪ, ಆಮೇಲೆ ಹೋಗ್ಲಿ ಬಿಡು ಅಂತ ಬಿಟ್ವಿ. ಕಾಸು ಮತ್ತೆ ಅಲ್ಕೊಂಡ್ರೆ ಇಸ್ಕೊಂಡಿಲ್ಲ. ಓ $1 ಅಂತನಾ? ಇದು ನಮ್ಮೂರ್ ಕಾಸಾ? ನಮ್ಮೂರ್ ಕಾಸು ಇದು. ಹಳ್ಳಿ ಥಿಂಗ್ ದಿಸ್ ಇಸ್ ಗೋಯಿಂಗ್ ಆನ್. ಫುಲ್ ಕಾಣ್ತಾ ಇದ್ದಾನೆ. ಬೋಬೋ ಯಾಕಮ್ಮ ಬೋಬೋ ಬೋಬೋ ದೊಡ್ಡ ಕಾಲ
ಗುಂಡುಗಲ ಗುಡ್ಡು ನಿಮ್ಮ ಗುಡ್ಡು ಅಮ್ಮ ಬುಬ್ಬದಮ್ಮ ಪಾಪು ಕುಚ್ಚು 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 ಇಲ್ಲಾಡಿ ಅಯ್ಯೋ ಬಂದ್ಬಿಟ್ಟು ಹಳ್ಳಿ ಥೀಮ್ ಅಂತೆ ಫುಲ್ ಗ್ರೀನ್ ಅಯ್ಯೋ ನಂಜ ನಾನು ಪುಟ್ಟ ನಂಜ ಪುಟ್ ನಂಜ ಏನೋ ಬಂದ್ ನೋಡ್ತಾ ಇದ್ಯಾ ಓಡದ್ ಬಿಡಲ್ಲ ಓತ್ ಬೇತೂರಿಗೆ ಓದ್ತದ ಆಕಳ ಓತ್ ಮಾಡ್ತೀಯಾ ಓಯ್ ಪಾಪು ಯು ಕ್ಯಾನ್ ಟೇಕ್ ಕೇರ್ ಆಫ್ ದಬ್ಬದು ಮಾಡೋದು ಮಾಡಿಸಿ ಮಕ್ಳಿಗೆ ಕಾರು ಸ್ಟೇರಿಂಗ್ ತಿರುಗಿಸ್ಬೇಕು ಅನ್ನೋದು ಎಷ್ಟು ಆಸೆ ಅಂದರೆ ನಮ್ಮ ಮಗ ಅವ್ರು ಕೂತ್ಕೊಂತಾನೆ ಇಲ್ಲ ಕರೆಕ್ಟಾಗಿ ಐ ಸ್ಟ್ಯಾಂಡಿಂಗ್ ಪೋಸಲ್ಲಿ ಫೋಟೋಸ್ ಬರಲಿ ಅಂತ ನಿಲ್ಲಿಸಿದ್ರೆ ಅಳಕ್ಕೆ ಶುರು ಮಾಡ್ಬಿಟ್ಟ ನಾವು ಬಾರಪ್ಪ ಹೋಗೋಣ ಅಂದರು ಕರೆದ್ರು ಬರ್ತಾ ಇದ್ದಿಲ್ಲ. ಆಯ್ತು ನೀನು ಒಬ್ಬನೇ ಆಡು ಅಂತ ನಾನು ಬಿಟ್ಟೋಗ್ಬಿಟ್ಟಿದ್ದೀನಿ. ಅಂದ್ರೆ ಒಬ್ಬನೇ ಆಟಾಡ್ತಾ ಇದ್ದಾನೆ. ಬಾ ಅಂದರೆ ಬರ್ತಾಯಿಲ್ಲ, ಬರೀ ನಾಕಂತ ಕಾರ್ ಆಟಾಡ್ಕೊಂಡು ಕೂತು ಎದ್ದೇಳ್ಸ್ಕೊಂಡು ಕರ್ಕೊಂಬಂದೆ. ಅಳು 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 ಅತ್ತ 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 ಒಂದು ಅರ್ಧ ಗಂಟೆ ಅತ್ತ. ಕಾರು ಅಂದರೆ ಮಕ್ಕಳು ಎಷ್ಟು ಇಷ್ಟಪಟ್ಟು, ನಮಗೂ ಹುಡುಗರು ದೊಡ್ಡರಿಗೂ ಇಷ್ಟಪಟ್ರಿ ಕಾರು ಅಂದರೆ. ಪಾಪ ಅಳ್ತಾ ಇದ್ದ. ಎಲ್ಲ ಫೋಟೋಶೂಟ್ ಆಯಿತು. ಹೆವಿ ಕಷ್ಟಪಟ್ಟು ಮಾಡಿದ್ವಿ. ಇಲ್ಲಾಗಿ ಸಮಾಧಾನದಲ್ಲಿ ಕೂತಿದ್ದಾನು. ಅಯ್ಯ ಏನಯ್ಯ ಹೆಂಗನ್ನಿಸ್ತು ಫೋಟೋಶೂಟ್? ತುಂಬ ಚೆನ್ನಾಗಿತ್ತು ಫೋಟೋಶೂಟ್. ಬಟ್ ಮಗ ಸ್ವಲ್ಪ ಕಾರ್ ಥೀಮಿಗೆ ಇನ್ನೊಂದು ಚೂರು ಕೋಆಪ್ರೇಟ್ ಮಾಡಬೇಕಿತ್ತು. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 4 ಥೀಮ್ಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾನೆ. ಇದು ಇನ್ನೊಂದು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕಿತ್ತು. ಕಾರು ಅಂದ್ರೆ ಏನಿಲ್ಲ, ಸ್ವಲ್ಪ ನಿಂತ್ಕೊಂಡೆಲ್ಲ ಚೆನ್ನಾಗಿ ತೋರಿಸ್ಕೊಂಡು ಹೋಗಿ ಕುತ್ಕೊಳ್ಳೋದ್ಕಿಂತ ಬಿಕಾಸ್ ಚೆನ್ನಾಗಿ ಕಾಣಿಸ್ತಿತ್ತು. ಶೂಸ್ ಎಲ್ಲ ಹಾಕೊಂಡಿದ್ದಲ್ಲ. ಬುಲ್ಲಕ್ ಕಾರ್ಟನ್ನು ಬಿಡಂಗಿಲ್ಲ ಇಲ್ಲಿ. ಎತ್ತಿನ ಬಂಡಿ, ನೀಟಾಗಿ ಎತ್ತಿನ ಗಾಡಿ, ಎತ್ತಿನ ಬಂಡಿ. ಈ ಬರೀ ತಿಂಡಿ ತಿನಿಸುಗಳದೇ ರೀಲ್ಸ್ ಇವ್ರದ್ದು. ಫೋಟೋಶೂಟ್ ಆಯ್ತಲ್ಲೇನ್ರಿ? ಫೋಟೋಶೂಟ್
ಸೂಪರ್ ಆಗಾಯಿತು ಫೋಟೋಶೂಟು ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಮಗ ಅಂತ ಕಿರಿ ಚಾಡಿ ರಾಡಿ ಮಾಡ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾನೆ. ಇವಾಗ ಮಲಗಿದ್ದಾನೆ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಮ್. ನಾವು ನೋಡುವ ಹೇಗೆ ಬಂದಿರುತ್ತೆ, ಎಡಿಟ್ ಮಾಡಿ ಹೆಂಗೆ ಕೊಡ್ತಾರೆ ಅನ್ನೋದನ್ನೆಲ್ಲ. ಟುಡೇ ಫೋಟೋಶೂಟ್ ಮಾಡಿಸಿದ್ದು ಅದೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀವಿ. ರಿವೀಲ್ ಏನಲ್ಲ, ಅವ್ರಿಗೆ ಟ್ಯಾಗ್ ಮಾಡ್ತೀವಿ. ರಿವೀಲ್ ಮಾಡೋದೇಂತ ದೊಡ್ಡ ಸೀಕ್ರೆಟ್ ಏನಲ್ಲ, ಬಟ್ ಸ್ಟಿಲ್ ವಿ ವಿಲ್ ಸೇ ಎಲ್ಲ ಚೆನ್ನಾಗಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದರೆ ಎಲ್ಲಿ ಮಾಡಿಸಿದ್ವಿ ಅಂತ ಗೊತ್ತಾಗುತ್ತೆ. ಈವನ್ ಮಧ್ಯ ವೀಡಿಯೋದಲ್ಲೇ ತೋರಿಸಿರೋದ್ರಿಂದ ಅಲ್ಲೂ ಕಾಣ್ಬೋದು ನನಗೆ ಎಲ್ಲಿ ವೀಡಿಯೋ ಮಾಡಿಸಿದ್ದೀನಿ ಅಂತ. ಇಟ್ಸ್ ನಾಟ್ ಅ ಬಿಗ್ ಡೀಲ್, ಬಟ್ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಕೋಆಪ್ರೇಟಿವ್ ಪೀಪಲ್ ಇದ್ದರು. ಸೊ ಈಗ ವಾಪಸ್ ಮನೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಲೂಲು ಮಾಲಿಗೆ ರೌಂಡ್ಸ್ ಹೋಗಿದ್ವಿ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಭಾಳ ಹೊಟ್ಟೆಸ್ಬಿಟ್ಟಿತ್ತು. ಬೆಳಗ್ಗೆ ತಿಂಡಿ ತಿಂದಿದ್ದು ನಾವು. ಹೌದೇನ್ರಿ, ಎಷ್ಟೊತ್ತಿಗೆ ತಿಂಡಿ ತಿಂದಿದ್ವಿ ರೀ? 9:30. ಹಾಂ, ಬೇಗ ಹೋಗ್ಬೇಕು ಅಂತ 9:30ಗೆ ನಾವು ತಿಂಡಿ ತಿಂದಿದ್ವಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲಿ ಒಂದು ಸ್ವಲ್ಪ ಲೈಟಾಗಿ, ಏನಂತೀಯ? ಸೊ 9:30ಗೆ ಏನು ತಿಂಡಿ ಮಾಡಿದ್ರಿ? ಉಪ್ಪಿಟ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು ನಮ್ಮ ಮನೆಯವರು. ಉಪ್ಪಿಟ್ಟನ್ನ ಚೆನ್ನಾಗಿ ತಿಂದೆ ನಾನು, ಒಳ್ಳೆ ನೀಟಾಗಿ. ಆಮೇಲೆ ಹೊರಟ್ವಿ ನಾವು 10:15 ಬಿಟ್ವಿ. 10:15 ಹಂಗೆ ಬಿಟ್ವಿ ನಾವು ಮನೇನ. ಅಲ್ಲಿ ಫೋಟೋಶೂಟ್ ಜಾಗ ತಲುಪೋದಕ್ಕೆ ರಾತ್ರಿ ಅನಿಸ್ತದೆ, ಮಧ್ಯಾಹ್ನ 12:30 ಆಯಿತು. ಅಷ್ಟಾಗೆ ನಮಗೆ ಟೈಮ್ ಸ್ಲಾಟ್ ಕೊಟ್ಟಿದ್ದು 12 to 5. ಯಾಕಂದರೆ 5 ಥೀಮ್ ಸೆಲೆಕ್ಟ್ ಮಾಡಿದ್ವಿ. ಒಂದೊಂದು ಥೀಮಿಗೆ ಒಂದೊಂದು ಅವರ್ ಅನ್ನಂಗೆ ಅವರು ಟೈಮ್ ಫಿಕ್ಸ್ ಮಾಡಿದರು. ಬಟ್ ಸ್ಟಿಲ್ ಬೇಗ ಮುಗಿಸಿ ಒಂದು 3:30 ಹೊರಗೆ ಬಂದ್ವಿ. 3:30 ಹೊರಗೆ ಬಂದ್ವಿ. ಟುಕು ಅಂತಿತ್ತು, ಹೊಟ್ಟೆ ಹಸಿತಾ ಇತ್ತು. ಸೊ ನಾವೇನು ಮಾಡಿದ್ವಿ, ಎಲ್ಲಾದರೂ ಹತ್ರ ಏನಾರ ಇದೆಯಾ ಅಂತ ನೋಡಿದ್ವಿ. ಲೂಲು ಮಾಲ್ ಇತ್ತು, ಹೋದ್ವಿ. ಲೂಲು ಮಾಲ್ ಹೋಗಿ ಹೊಟ್ಟೆ ಒಂದು ಸ್ವಲ್ಪ ಊಟ ಹಾಕ್ಕೊಂಡ್ವಿ. ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಹೈಪರ್ ಮಾರ್ಕೆಟ್ ರೌಂಡ್ ಹೊಡೆದ್ವಿ. ಒಳ್ಳೊಳ್ಳೆ ಜಾಮ್ಸು, ಕ್ರೀಮ್ಸು, ಸ್ವೀಟ್ಸ್ ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಒಂದು ಟೈಮಲ್ಲಿ ನೋಡಿದ್ವಿ, ಭಾಳ ಇಷ್ಟ ಇತ್ತು. ಅದಕ್ಕೆ ತಗೊಳ್ಳೋಣ ಅಂತ ಹೋದ್ವಿ, ತಗೊಂಡ್ವಿ. ಅದು ಶಾಪಿಂಗ್ ಆಯಿತು. ಬಂದು ಇವಾಗ ಲೂಲು ಮಾಲಿಂದ we have exited, so we are heading back to home. Okay, that's it for the day. Thank you.